ಈ ರೀತಿಯ ಒಂದು ಫಿಶ್ ಫ್ರೈ ಮಾಡಿ ತಿಂತಾ ಇದ್ದರೆ ಅದರ ಮಜಾನೇ ಬೇರೆ. ಫಿಶ್ ಫ್ರೈ ಮಾಡುವಾಗ ಈ ರೀತಿ ತುಂಬ ಕಟ್ಸ್ ಹಾಕಬೇಕು. ಕಟ್ಸ್ ಹಾಕಿದರೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಅದಕ್ಕೆ ಎಳ್ಕೊಂಡು ಒಳ್ಳೆ ಒಂದು ರುಚಿಯಾದ ಸೂಪರ್ ಟೇಸ್ಟಿಯಾದ ಫಿಶ್ ಫ್ರೈ ರೆಡಿ ಆಗುತ್ತೆ ನೋಡಿ. ನಮ್ಮ ಮಂಗಳೂರಿನವರಿಗಂತೂ ಒಂದು ಬಿಸಿ ಬಿಸಿ ಕುಚ್ಚಲಕ್ಕಿ ಗಂಜಿಗೆ ಒಂದು ಬಂಗುಡೆ ಇದ್ದರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೇವೆ ನಾವಂತೂ. ವೈಟ್ ರೈಸಿಗೆ ಒಂದು ಸಿಂಪಲ್ ಆದ ತಿಳಿಸಾರು ಇದ್ದರೆ ಸಾಕು, ಫಸ್ಟ್ ಕ್ಲಾಸ್ ಆದ ಊಟ. ರುಚಿಯಾದ ಫಿಶ್ ಫ್ರೈ, ಗ್ರೀನ್ ಮಸಾಲಾ ಫಿಶ್ ಫ್ರೈ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಫ್ರೆಶ್ ಆದ 4 ಬಂಗುಡೆ ಮೀನನ್ನು ತಗೊಂಡಿದ್ದೇನೆ. ಇದರಲ್ಲಿ ನಾನು ಗ್ರೀನ್ ಮಸಾಲಾ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಮತ್ತು ಮೀನು ನೋಡಿ ತುಂಬ ಫ್ರೆಶ್ ಆಗಿದೆ. ಈ ರೀತಿ ಇದ್ದರೆ ಮೀನು ತುಂಬ ಫ್ರೆಶ್ ಆಗಿದೆ ಅಂತ ಅರ್ಥ. ನಾವೀಗ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಮಸಾಲೆಗೆ ನಾನಿಲ್ಲಿ 5 ಹಸಿಮೆಣಸಿನ್ಕಾಯಿ, 3/4 ಸ್ಪೂನು ಕಾಳುಮೆಣಸು, 1 ಹಿಡಿ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ನಿಂಬೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವೀಗ ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಮಸಾಲೆ ಗ್ರೈಂಡ್ ಆಗಿದೆ. ಈಗ ಗ್ರೈಂಡ್ ಮಾಡಿಟ್ಕೊಂಡಿರೋ ಮಸಾಲೆನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಅರಿಶಿನ, 1 ಸ್ಪೂನ್ ಪೆಪ್ಪರ್ ಪೌಡರ್, 3/4 ಸ್ಪೂನು ಧನಿಯಾ ಪುಡಿ, 1/4 ಸ್ಪೂನು ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ನಾವು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಸಾಲೆ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಮೀನನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಫ್ರೈ ಮಾಡುವಾಗ ಯಾವಾಗಲೂ ಈ ರೀತಿ ಕಟ್ಸ್ ಹಾಕ್ಕೋಬೇಕು, ಆಗ ಮಸಾಲೆ ತುಂಬ ಚೆನ್ನಾಗಿ ಎಳ್ಕೊಳ್ತದೆ. ಈಗ ನಾವು ಒಂದೊಂದೇ ಮೀನಿಗೆ ಈ ರೀತಿ ಮಸಾಲೆಯನ್ನು ಹಚ್ಚಬೇಕು. ಮಸಾಲೆಯನ್ನು ಅಪ್ಲೈ ಮಾಡುವಾಗ ಯಾವಾಗಲೂ ಅದರ ಹೊಟ್ಟೆ ಭಾಗಕ್ಕೆ ಕೂಡ ಕರೆಕ್ಟಾಗಿ ಮಸಾಲೆಯನ್ನು ಹಾಕ್ಕೋಬೇಕು. ಆಗ ಫಿಶ್ ಫ್ರೈ ತುಂಬಾ ರುಚಿಯಾಗಿ ಬರ್ತದೆ, ನಮಗೆ ತುಂಬ ಚೆನ್ನಾಗಿರ್ತದೆ. ಒಂದೊಂದೇ ಮೀನಿಗೆ ಕರೆಕ್ಟಾಗಿ ಮಸಾಲೆ ಹಾಕಬೇಕು. ಬಂಗುಡೆ ಮೀನು ಕೂಡ ಹಾಗೆ ತುಂಬ ಫ್ರೆಶ್ ಉಂಟು, ಹಾಗೆ ತುಂಬ ದೊಡ್ಡ ಮೀನು ಆಗಿರುವಾಗ ಮಸಾಲೆ ಕೂಡ ಕರೆಕ್ಟಾಗಿ ಇದಕ್ಕೆ ಹಾಕ್ಕೋಬೇಕು ನಾವು. ಈ ರೀತಿ ದೊಡ್ಡ ಬಂಗುಡೆ ಮೀನೆಲ್ಲ ಫ್ರೈ ಮಾಡಬೇಕಾದ್ರೆ ನಾವು ಇಡೀ ಬಂಗುಡೆ ಮೀನು ಫ್ರೈ ಮಾಡುವಾಗ ಒಂದೊಂದೇ ಮೀನಿಗೆ ಈ ರೀತಿ ಮಸಾಲೆ ಹಾಕಿದರೆ ಅದು ಚೆನ್ನಾಗಿ ಎಳ್ಕೊಳ್ತದೆ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಅದು ಎಳ್ಕೊಳ್ಳಲ್ಲ, ಮಸಾಲೆ ಕೂಡ ತಾಗಲ್ಲ ಅದಕ್ಕೆ. ಈ ರೀತಿ ಕರೆಕ್ಟಾಗಿ ನಾವು ಮಸಾಲೆ ಹಾಕಿದರೆ ಮಾತ್ರ ಮೀನು ಫ್ರೈ ಕೂಡ ತುಂಬಾ ರುಚಿಯಾಗಿ ಇರ್ತದೆ. ಆ ಪೆಪ್ಪರ್ ಹಾಕಿದ್ದೇವೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇನ್ನು ಇದು ಚೆನ್ನಾಗಿ ಎಳ್ಕೊಳ್ಬೇಕು ಮಸಾಲೆ. ಮೀನಿಗೆ ಮಸಾಲೆ ನೋಡಿ ಚೆನ್ನಾಗಿ ಎಳ್ಕೊಂಡಿದೆ. ಇನ್ನು ನಾವು ಫ್ರೈ ಮಾಡುವ. ಈಗ ನಾನು ಫ್ರೈ ಮಾಡಲಿಕ್ಕೆ ಒಂದು ತವಾ ತಗೊಂಡಿದ್ದೇನೆ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಕೊಬ್ಬರಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಕಾಯಬೇಕು. ಕಾದ ನಂತರ ನಾನೀಗ ಇಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಫ್ರೈ ಆಗಿದ ತಕ್ಷಣ ನಾನು ಮೀನನ್ನು ಇದರ ಮೇಲೆ ಇಟ್ಟು ಈ ಮೀನಿನ ಮೇಲ್ಭಾಗಕ್ಕೂ ಕೂಡ ಹಾಗೆ ನಾನೀಗ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾಕಂದರೆ ಮಸಾಲೆ ಮಾತ್ರ ಕರೆಕ್ಟಾಗಿ ಹಾಕಬೇಕು, ಆಗ ಫ್ರೈ ತುಂಬ ರುಚಿಯಾಗಿ ಬರ್ತದೆ ನಮಗೆ ನೋಡಿ. ಈ ರೀತಿ ಮಸಾಲೆ ಹಾಕಬೇಕು. ಯಾವಾಗಲೂ ನಾವು ತವಾ ಫ್ರೈ ಮಾಡಬೇಕಾದ್ರೆ ಎಣ್ಣೆಯನ್ನು ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು, ಆಗ ಮೀನಿಗೆ ಚೆನ್ನಾಗಿ ಎಣ್ಣೆ ತಾಗಿ ಚೆನ್ನಾಗಿ ಅದು ಕಾಯ್ತದೆ. ಇನ್ನು ಇದು ಕಾಯಲಿ. ಮೀನು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದನ್ನು ಮಗುಚಿ ಹಾಕ್ಕೋಬೇಕು. ಇನ್ನೊಂದು ಭಾಗ ಕೂಡ ಕರೆಕ್ಟಾಗಿ ಇನ್ನು ಕಾಯಬೇಕಿದು, ಚೆನ್ನಾಗಿ ಕಾಯಲಿ. ಸ್ವಲ್ಪ ಈ ರೀತಿ ಎಣ್ಣೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ತವಾ ಫ್ರೈ ಮಾಡಬೇಕಾದ್ರೆ ನಾವು ನೋಡಿ ಆಗಾಗ ಈ ರೀತಿ ಎಣ್ಣೆಯನ್ನು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇರಬೇಕು, ಆಗ ಚೆನ್ನಾಗಿ ಮೀನು ಕಾಯ್ತದೆ. ಈಗ ಇದನ್ನು ಮಗುಚಿ ಹಾಕುವ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಸೂಪರಾಗಿ ಆಗಿದೆ. ಒಂದು ರುಚಿಯಾದ ಗ್ರೀನ್ ಮಸಾಲಾ ಫಿಶ್ ಫ್ರೈ. ಇನ್ನು ಇದು ಚೆನ್ನಾಗಿ ಕಾಯಲಿ, ಯಾಕಂದರೆ ಸಮಾಧಾನವಾಗಿ ಮಾಡಬೇಕು ಯಾವಾಗಲೂ ತವಾ ಫ್ರೈ ಮಾಡಬೇಕಾದ್ರೆ. ನೋಡಿ ಎಲ್ಲ ಕಟ್ಸ್ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಎಳ್ಕೊಂಡಿದೆ ನೋಡಿ. ಮೀನು ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಕಣ್ಣಲ್ಲಿ ಗೊತ್ತಾಗ್ತದೆ. ಮತ್ತು ಕರಿಬೇವು ಸೊಪ್ಪು ಕೂಡ ಹಾಗೆ ಈ ಮೀನು ಫ್ರೈಗೆ ಒಂದು ಒಳ್ಳೆ ಘಮವನ್ನು, ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ. ಒಂದು ರುಚಿಯಾದ ಗ್ರೀನ್ ಮಸಾಲಾ ಫಿಶ್ ಫ್ರೈ ನೋಡಿ. ಈ ರೀತಿ ಮಧ್ಯೆ ಮಧ್ಯೆ ಕರೆಕ್ಟಾಗಿ ಹತ್ತಿರ ಈ ರೀತಿ ಕಟ್ಸ್ ಹಾಕಿದರೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಎಳ್ಕೊಂಡು ನೋಡಿ ಯಾವ ರೀತಿ ಫ್ರೈ ಆಗಿದೆ ನೋಡಿ. ರುಚಿಯಾದ ಗ್ರೀನ್ ಮಸಾಲಾ ಫಿಶ್ ಫ್ರೈ. ಈ ರೀತಿಯ ಫಿಶ್ ಫ್ರೈ ಮಾಡಿದಾಗ ನಮಗೆ ಮಂಗಳೂರಿನವರಿಗೆ ಬಿಸಿ ಬಿಸಿ ಕುಚ್ಚಲಕ್ಕಿ ಗಂಜಿಗೆ ಒಂದು ಬಂಗುಡೆ ಮೀನಿದ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ತೇವೆ ನಾವು. ಅಷ್ಟೊಂದು ನಮಗೆ ಇಷ್ಟವಾದ ಊಟ ಗಂಜಿ ಮತ್ತು ಫಿಶ್ ಫ್ರೈ. ಹಾಗೆ ವೈಟ್ ರೈಸಿಗಾದರೆ ಒಂದು ಸಿಂಪಲ್ ಆದ ತಿಳಿಸಾರು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಷ್ಟೊಂದು ರುಚಿಕರವಾದ ಕ್ರಿಸ್ಪಿಯಾದ ಜ್ಯೂಸಿಯಾದ ಸೂಪರ್ ಟೇಸ್ಟಿಯಾದ ಫಿಶ್ ಫ್ರೈ ರೆಡಿ ಆಗಿದೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಲಿಂಕನ್ನು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿ ಧನ್ಯವಾದಗಳು.